ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಹಾಲಪ್ಪ ಜಕ್ಕಣ್ಣನವರು, ಶಿರಸಿ ತಾಲೂಕಿನ ದಾಸನಕೊಪ್ಪದವರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಸಾಮಾಜಿಕ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ತೆ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಸರ್, ತಾವು ಒಂದು ಅವಧಿಗೆ 1995ರಿಂದ 2000 ಅವಧಿಗೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಕೆಲಸವನ್ನು ನಿರ್ವಹಿಸಿದ್ರಿ. ಅದ್ರ ಜೊತೆಗೆ ರಾಜಕೀಯವಾಗಿಯೂ ಸಾಕಷ್ಟು ಗುರುಸ್ಕೊಂಡು ಜನತಾ ದಳದ, ಅದರಲ್ಲೂ ವಿಶೇಷವಾಗಿ ಯುವ ಜನತಾ ದಳದ ತಾಲೂಕು ಘಟಕ, ಜಿಲ್ಲಾ ಘಟಕ, ರಾಜ್ಯ ಘಟಕದಲ್ಲಿ ಕಾರ್ಯದರ್ಶಿಯಾಗಿಯೂ ಸಹ ಒಂದು ಒಳ್ಳೆ ಕೆಲಸವನ್ನು ಮಾಡಿ ಹೆಸರನ್ನು ಗಳಿಸಿದ್ರು. ನಿಮ್ಮ ಜಿಲ್ಲಾ ಪಂಚಾಯತ್ ಏನು 5 ವರ್ಷ ಅವಧಿಯನ್ನು ಮಾಡಿದ್ರಿ, ಅವತ್ತಿನ ಒಂದು ಸಂಘಟನೆ ದೃಷ್ಟಿ ಇರ್ಬೋದು ಅಥವಾ ಅವತ್ತಿನ ಒಂದು ವ್ಯವಸ್ಥೆ, ಜಿಲ್ಲಾ ಪಂಚಾಯತ್ ವ್ಯವಸ್ಥೆ ಅಥವಾ ಅಭಿವೃದ್ಧಿ ಕಾರ್ಯಚಟುವಟಿಕೆ ಸಂಬಂಧಪಟ್ಟ ಹಾಗೆ, ಮತ್ತೆ ಇವತ್ತಿನ ಅಂದ್ರೆ ಒಂದು 20 ವರ್ಷಗಳ ನಂತರ, 20-25 ವರ್ಷಗಳ ನಂತರದಲ್ಲಿ ಇವತ್ತಿನ ಜಿಲ್ಲಾ ಪಂಚಾಯತ್ ವ್ಯವಸ್ಥೆಗೂ ಯಾವ ರೀತಿ ಬದಲಾವಣೆ ನೀವು ಕಾಣ್ತೀರಿ? ಬದಲಾವಣೆ ಅಂದರೆ ಈ ಜಿಲ್ಲಾ ಪಂಚಾಯತ್ ಮತ್ತು ಮಂಡಳ ಪಂಚಾಯತ್ಗಳ ರಚನೆ ಮಾಡುವಾಗ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಿದ್ದರು, ನಜೀರ್ ಸಾಬ್ರವರು ಗ್ರಾಮೀಣ ಅಭಿವೃದ್ಧಿ ಸಚಿವರಿದ್ದರು. ಆ ಕಲ್ಪನೆಯಲ್ಲಿ ಹುಟ್ಟುಹಾಕಿ ಇಡೀ ದೇಶಾದ್ಯಂತ ಅದು ಪಡಿ ಆ ರಚನೆ ಏನಿತ್ತು ಅದು ಹೆಚ್ಚು ವಿಶಾಲವಾಗಿತ್ತಂದರೆ ಒಂದು ಈಗಿರೋ ಪಂಚಾಯತ್ಗೂ ಹಿಂದಿನ ಮಂಡಳ ಪಂಚಾಯತ್ಗೂ ವಿಸ್ತರಣೆಯಲ್ಲೂ ಜಾಸ್ತಿ ಇತ್ತು. ಆಯ್ಕೆ ಮಾಡುವಾಗ ಈಗ ಸಣ್ಣ ಸಣ್ಣ ವಾರ್ಡು, ಆ ಮನುಷ್ಯನಿಗೆ ಅಲ್ಲಿ ಜಾತಿ ಬಲ ಅಥವಾ ಅವನು ಬೆಂಬಲಿಗರ ಬಲ ಇಲ್ದಿದ್ರೆ ಬರದೇ ಹೋಗ್ಬೋದು. ಅವ ಹಾಗಿರಲಿಲ್ಲ, ದೊಡ್ಡ ವಾರ್ಡುಗಳಿತ್ತು. ಹಾಗಾಗಿ ವಾರ್ಡುಗಳ ರಚನೆ ಅದು ಮಂಡಳ ಪಂಚಾಯತ್ ಇರಲಿ, ಜಿಲ್ಲಾ ಪಂಚಾಯತ್ ಇರಲಿ, ಅದು ಭಾಳ ವಿಶಾಲ ಅಂದರೆ ಒಂದು ಇಕಾನಮಿ ಸೈಜ್ ಇತ್ತು. ಇದು ಮಿನಿ ಅನಿಸ್ತತಿ. ಪಂಚಾಯತ್ ಅಂತೂ ಭಾಳ ಸಣ್ಣ ಮಾಡಿಬಿಟ್ರು. ಅದು ಜನತಾದಳ ಇದ್ದಾಗ ರಾಮಕೃಷ್ಣ ಹೆಗಡೆ ಅವರು ಆ ರೀತಿ ಮಾಡಿದರು. ನಂತರ ಸರ್ಕಾರ ಬದಲಾವಣೆ ಆದಾಗ ಖರ್ಗೆ ಅವ್ರಿಗೆ ಖಾತೆ ಇತ್ತು, ಹಳೆ ಪಂಚಾಯತ್ ಲೆವೆಲ್ಗೆ ತಂದರು. ಇದು ರಚನೆಯ ವಿಷಯದಲ್ಲಿ. ಅದ್ರ ಜೊತೆಗೆ ಅಧಿಕಾರ ಹಂಚಿಕೆ ವಿಷಯದಲ್ಲಿ ಹಿಂದೆ ಒಂದು ರಾಜ್ಯ ಸರ್ಕಾರ ಯಾವ ರೀತಿ ಯೋಜನೆಗಳಲ್ಲಿ, ಈಗ ಎಲ್ಲೋ ಒಂದು ಶಾಲೆ ಮಾಡಬೇಕು, ಎಲ್ಲೋ ಒಂದು ಆಸ್ಪತ್ರೆ ಮಾಡಬೇಕು, ಎಲ್ಲೋ ಒಂದು ಜಾನುವಾರು ಆಸ್ಪತ್ರೆ ಮಾಡಬೇಕು, ಮಹಿಳಾ ಇದನ್ನು ತೆಗಿಬೇಕು, ಹೀಗೆ ರಾಜ್ಯ ಹೇಗೆ ನಿರ್ಣಯ ಮಾಡ್ತಿತ್ತೋ ಹಾಗೆ ಜಿಲ್ಲೆದು ಕೋಟ ಕೊಟ್ಬಿಡ್ತಿದ್ರು. ಆವಾಗ ಜಿಲ್ಲಾ ಪ್ರತಿನಿಧಿಗಳೇ ಮಾಡ್ತಿದ್ರು ಸ್ವತಃ ಡಿಸಿಷನ್ ಮಾಡೋರು ಜಿಲ್ಲಾ. ಹೌದು. ಒಂದು ಉದಾಹರಣೆ ಹೇಳ್ತಾನೆ ನಿಮಗೆ. ದಾಸನಕೊಪ್ಪದಲ್ಲಿ ಪ್ರೈಮರಿ ಹೆಲ್ತ್ ಸೆಂಟರ್ ಆಯಿತು. ಆವಾಗ ಅದು ಜಿಲ್ಲಾ ಪಂಚಾಯತ್ ಅಧಿಕಾರದಲ್ಲಿ ಇತ್ತು. ಬಹಳಷ್ಟು ಕಾದಾಟ ಆಯಿತು. ನಾನು ಆವಾಗ ದೇಶಪಾಂಡೆಯವರಿದ್ದು, ಅಜ್ಜಿಬಳ್ಳ ಹೆಗಡೆಯವರಿದ್ದರು, ಯಶವಂತ ಹೆರವಟ್ಟ ಎಲ್ಲ ಇದ್ದರು. ಏನು ಮಾಡಿದ್ರೂ ನಮಗೆ ಆ ದೊಡ್ಡ ಹೋರಾಟದ ಆಗ್ತಿರಲಿಲ್ಲ. ಆವಾಗ ಬಂಗಾರಪ್ಪ ಅವರು ಇದ್ದಾಗ ಅಲ್ಲಿ ಬಿಸಿಲುಗೊಪ್ಪಗೆ ಆಗ್ಬೇಕು ಅಂತ ಅವ್ರು ಬೆಂಬಲಿಗರು ಸಹಜವಾಗಿ, ನಮ್ಮಲ್ಲಾಗಲಿ ಅಂತ. ಆವಾಗ ನಮ್ಮಲ್ಲಿ ಆ ಒಂದು ಇದ್ದಿದ್ದರಿಂದ ದಾಸನಕೊಪ್ಪ PHC ಆಯಿತು. ಅಂದರೆ ಹೀಗೆ ಎಲ್ಲಿ ಮಾಡಬೇಕು ಹೇಳೋದು ಸ್ಥಳೀಯರೇ ನಿರ್ಣಯ ಮಾಡ್ತಿದ್ರು. ಈಗ ಮತ್ತು ಹಿಂಗಿಲ್ಲ, ಹಳೆ ಪದ್ಧತಿ ಅಂತೆ ಆಯಿತು. ಮತ್ತು ಆವಾಗ ಅವರಿಗೆ ಕ್ಯಾಬಿನೆಟ್ ದರ್ಜೆ ಇದೂ ಇತ್ತು. ಜಿಲ್ಲಾ ಪಂಚಾಯತ್ ಈಗೇನು ಅಧಿಕಾರ ವ್ಯವಸ್ಥೆ ಐತಿ, ಇದು ಸ್ವರೂಪದಲ್ಲಿ ಆ ಗಟ್ಟಿತನ, ನಿರ್ಣಯ ತೆಗೆದುಕೊಳ್ಳೋಂಥ ಇದು ಆ ಮೊದಲಿನ ಒಂದು ರಾಮಕೃಷ್ಣ ಹೆಗಡೆ ಕಾಲದಲ್ಲಿದ್ದಂಥ ಜಿಲ್ಲಾ ಪರಿಷತ್ತು ಮತ್ತು ಮಂಡಳಗಳು ಇದ್ವಲ್ಲ, ಆ ಥರ ಆ ಶಕ್ತಿಯುತವಾಗಿ ಇಲ್ಲ. ಮತ್ತು ಜನಪ್ರತಿನಿಧಿಗಳೇ ತೊಗೊಳ್ಳೋಂಥ ನಿರ್ಣಯಗಳನ್ನು ತೊಗೊಳ್ಳೋಂಥದ್ದೇನಿತ್ತು ಅದು ಇಲ್ದಂಗೆ. ಅದೇ ಮುಖ್ಯ. ಯಾವಾಗಲೂ ಡಿಸೈಡಿಂಗ್, ನಾವೇನು ನಿರ್ಣಯಿಸ್ಬೋದು, ನಿರ್ಣಯಿಸೋ ಶಕ್ತಿ ಇಲ್ಲ ಅಂದಾಗ ಅವ್ರು ಕೊಟ್ಟಲ್ಲಿ ಮಾಡೋದಷ್ಟೇ. ವ್ಯವಸ್ಥೆಯ ಉಸ್ತುವಾರಿ ಬೇರೆ, ಅದರ ನಿರ್ಣಯ ಮಾಡೋದು ಬೇರೆ ಏನಾಗಬೇಕು ಅನ್ನೋದು. ಹೀಗೆ ಈ ಒಂದು ಸಂಕ್ಷಿಪ್ತವಾಗಿ ಹೇಳ್ಬೋದು ಅಂದರೆ ಇಷ್ಟು ಹೇಳ್ಬೋದು. ಓಕೆ. ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರತ್ಯೇಕ ಜಿಲ್ಲೆ ಆಗಬೇಕು. ಘಟ್ಟದ ಕೆಳಗೆ 5 ತಾಲೂಕುಗಳನ್ನು ಸೇರಿಸ್ಕೊಂಡು ಒಂದು ಜಿಲ್ಲೆ ಅಥವಾ ಉತ್ತರ ಕನ್ನಡ ಅಂತ ಇಟ್ಕೊಂಡ್ರೆ, ಘಟ್ಟದ ಮೇಲಿನ 7 ತಾಲೂಕುಗಳನ್ನು ಸೇರಿಸಿ
ಪ್ರತ್ಯೇಕ ಜಿಲ್ಲೆ ಆಗಬೇಕು ಹೇಳುವಂಥ ಹೋರಾಟ ಕಳೆದೊಂದು 30-35 ವರ್ಷಗಳಿಂದ ನಡೀತಾ ಇದೆ. ಅದರಲ್ಲಿ ಈಗ ಇತ್ತೀಚೆಗೆ ಕಳೆದೊಂದು 10-15 ವರ್ಷಗಳ ಹಿಂದೆ ಉಪೇಂದ್ರ ಪೈ ಅವರ ನೇತೃತ್ವದಲ್ಲಿ 2012ರ ನಂತರದಲ್ಲಿ ಮತ್ತೆ ಆ ಒಂದು ಹೋರಾಟದ ಕಾವು ಜಾಸ್ತಿ ಆಯಿತು. ಈಗ ನಂತರದಲ್ಲಿ ನೀವು ಸಹ ಈ ಒಂದು ಕದಂಬ ಕನ್ನಡ ಜಿಲ್ಲೆ ಘಟ ಮೇಲಿನ ಏನು 7 ತಾಲೂಕುಗಳಿವೆ ಅವುಗಳನ್ನ ಜೊತೆಯಾಗಿಸ್ಕೊಂಡು ಪ್ರತ್ಯೇಕ ಜಿಲ್ಲೆಯಾಗಿ ಕದಂಬ ಕನ್ನಡ ಜಿಲ್ಲೆಯನ್ನ ಘೋಷಣೆ ಮಾಡಬೇಕು ಹೇಳುವಂತ ಹೋರಾಟಗಳು ನಡೀತಾ ಇದೆ. ತಾವು ಸಹ ಈ ಒಂದು ಜಿಲ್ಲಾ ಹೋರಾಟದಲ್ಲಿ ಸಕ್ರಿಯವಾಗಿ ಗುರುಸ್ಕೊಂಡಿದ್ದಾರೆ. ನಿಮ್ಮ ದೃಷ್ಟಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಾಕೆ 2 ಜಿಲ್ಲೆ ಆಗಬೇಕು ಹೇಳ್ತೀರಾ? ಈಗ ಯಾವುದೇ ಒಂದು ಪಂಚಾಯಿತಿ ಏರಿಯಾ, ತಾಲೂಕು, ಹೋಬಳಿಗಳು ಇವನ್ನೆಲ್ಲ ರಚನೆ ಯಾಕೆ ಮಾಡ್ತಾರೆ? ಸರ್ಕಾರದ ಆಡಳಿತ ವ್ಯವಸ್ಥೆಯಲ್ಲಿ ಹಲವಾರು ಇಲಾಖೆಗಳಿದ್ದಾವೆ. ರಾಜ್ಯ ಸರ್ಕಾರದ್ದು ಇದ್ದಾವೆ, ಕೇಂದ್ರ ಸರ್ಕಾರದ್ದು ಇದ್ದಾವೆ. ಆ ಇಲಾಖೆಗಳ ರೂಲ್ ಆಫ್ ಲಾ, ಇದು ಪ್ರಜಾಪ್ರಭುತ್ವ ನಡೀತಾ ಇರುತ್ತೆ. ಇಲ್ಲಿ ವ್ಯಕ್ತಿಗಳಿಗೆ ಅವರು ಹೋಗಿ ಬರುವಷ್ಟು ಅಂತರದಲ್ಲಿ ಇರಬೇಕು. ಈ ಜಿಲ್ಲೆ ಹಂಗಾಗಿಲ್ಲ ಆ ಸ್ವರೂಪ. ಇದು ಒಂದು ವಿಚಾರದಲ್ಲಿ. ಇನ್ನು ಜಿಲ್ಲೆನೇ ಆಗೋದ್ರಿಂದ ಅದಕ್ಕೆ ಬರುವಂಥ ಹೆಚ್ಚಿನ ವಿಶೇಷತೆಗಳು ಮತ್ತು ಸೌಲಭ್ಯಗಳು ಇರ್ತಾವೆ. ಇದು ನಮ್ಮ ಜಿಲ್ಲಾ ರಚನೆಯನ್ನು ಕಣ್ಣಾಡಿಸಿದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲಿಗೆ ವಿಭಾಗ ಆಗಿದ್ದು, ಇನ್ನೂ ಸ್ವಾತಂತ್ರ್ಯ ಪೂರ್ವದ ಮೊದಲನೇ ವಿಭಾಗ ಆಗಿದ್ದು 1856-57ರ ಸಮಯದಲ್ಲಿ ಕ್ಯಾನ್ರಾ ಅಂತ ಜಿಲ್ಲೆ ಇದ್ದಿದ್ದು. ಅದು 2 ಜಿಲ್ಲೆ ಆಯಿತು ಆವಾಗಲೇ. ಆದರೆ ಈಗಿರೋ ಜಿಲ್ಲೆನೂ ದೊಡ್ಡದಿದೆ. ನಮ್ಮ ಕೂಗು ರಾಮಕೃಷ್ಣ ಹೆಗಡೆಯವ್ರ ಕಾಲದಲ್ಲೇ ಇತ್ತು ಅನ್ನೋ ನಮ್ಮ ಒಂದು ತಿಳುವಳಿಕೆ. ಕಾರಣ ಇಷ್ಟೇ, ಬಹಳಷ್ಟು ಜಿಲ್ಲಾ ಕೇಂದ್ರಗಳು ಸಿರ್ಸಿಯಲ್ಲಿ ಮಾಡಿದ್ದಾರೆ. ಅವರಿಗೆ ಆ ಸಮಯದಲ್ಲಿ ಹಂಗೆ ಮಾಡೋದ್ರಿಂದ ಒಮ್ಮೆ ಜನಾಭಿಪ್ರಾಯ ಏನು ಬರ್ತಿತ್ತೋ ಏನು ಬಿಡ್ತಿತ್ತೋ ಹೇಳಿ ಬಿಟ್ಟಿರ್ಬೋದೇನೋ ಅಂತ ನಂದು. ಆದರೆ ಬೇಸ್ಮೆಂಟ್ ಆವಾಗಿಂದನೇ ಇದೆ. ಇನ್ನು ಜಿಲ್ಲೆಯ ರಚನೆಗಳು ನೋಡುವಾಗ ಸರಿ ಸುಮಾರು 20 ಜಿಲ್ಲೆ ಇದ್ದಿದ್ದು ಈಗ 30 ಜಿಲ್ಲೆ ಆದವು ನಮ್ಮ ಕಣ್ಣು ಮುಂದೆನೇ. ನಮಗೆ ಜಿಲ್ಲೆನ ಮಾಡಿಕೊಡ್ತಾ ಇಲ್ಲ. ಒಂದು ಪ್ಯಾರಾಮೀಟರ್ಸ್ ಅಂತ ಇರ್ತಾವೆ, ಯಾವುದಕ್ಕಾದರೂ ಅಂಶಗಳಿರ್ತಾವೆ. ಯಾಕೆ ಬೇಕಾಗ್ತತಿ? ಅವ್ರಿಗೆ ಹತ್ತಿರದಲ್ಲಿ ಇರಬೇಕು, ಹೋಗಿ ಬರಂಗೆ ಇರಬೇಕು, ಸರ್ಕಾರಿ ವ್ಯವಸ್ಥೆನೂ ಚೆನ್ನಾಗಿ ನಡಿಬೇಕು, ಸರ್ಕಾರದ ಇಲಾಖೆ ಮುಖ್ಯಸ್ಥರುಗಳು ಜನರ ಸಮಸ್ಯೆಯನ್ನು, ಸಾರ್ವಜನಿಕ ಸಮಸ್ಯೆಯನ್ನು ವೈಯಕ್ತಿಕವಾಗಿ ಬರೋಂಥವನ್ನ ಅವನ್ನೆಲ್ಲ ನಿರ್ಣಯ ಮಾಡಲಿಕ್ಕೆ, ಆಡಳಿತ ವ್ಯವಸ್ಥೆ ನಿರ್ವಹಣೆ ಮಾಡಲಿಕ್ಕೆ. ಯಾಕಂದರೆ ಈ ಆಧುನಿಕ ಪ್ರಪಂಚದಲ್ಲಿ ನಾವು ಏನೆಲ್ಲ ಬೇಡ ಅನ್ಬೋದು, ಕಾನೂನಿನಿಂದ ಹೊರಗೆ ಬರೋಕ್ಕಾಗೋದಿಲ್ಲ. ಈಗ ನಡೆಯೋದೇ ಪ್ರಜಾಪ್ರಭುತ್ವ, ಕಾನೂನು ಮುಖಾಂತರ ಎಲ್ಲ ವ್ಯವಸ್ಥೆ. ಅದು ವೆಲ್ಫೇರ್ ಇರಲಿ, ಉಳಿದಂತೆ ರೂಲ್ ಆಫ್ ಲಾ, ಈ ಪೊಲೀಸು ಅಥವಾ ಇಂಥ ವ್ಯವಸ್ಥೆನೇ ಇರಲಿ, ಇದಕ್ಕೆಲ್ಲದಕ್ಕೂ ಭಾಳ ತೊಡಕಾಗಿದೆ. ನೀವು ಇದು ವಿಸ್ತರಣೆ ಭಾಳ ಆಗ್ತೈತೆ ಅಂತೇಳಿ ನಾನು ಇಷ್ಟಾಗೆ ಮುಗಿಸ್ತೇವೆ. ವಿಸ್ತಾರವಾಗಿಯೂ ನಾನು ಹೇಳ್ಬೋದು. ಈಗ ಉತ್ತರ ಕನ್ನಡ ಜಿಲ್ಲೆಯನ್ನು ಈಗ ಕರಾವಳಿಯವರು ನಾವು ಇಬ್ಬಾಗ ಮಾಡೋ ಅವಶ್ಯಕತೆ ಇಲ್ಲ, ಉತ್ತರ ಕನ್ನಡ ನಾವು ಭಾವನಾತ್ಮಕ ಒಟ್ಟಾಗಿದ್ದೇವೆ, ಹಾಗಾಗಿ ಉತ್ತರ ಕನ್ನಡ ಜಿಲ್ಲೆ ಒಟ್ಟಾಗಿ ಇರಲಿ ಹೇಳುವಂಥ ಅಭಿಪ್ರಾಯ ಕರಾವಳಿ ಬದಿಗಿದೆ. ಘಟ್ಟದ ಮೇಲ್ಭಾಗದಲ್ಲಿ ಇಲ್ಲ ಇಬ್ಬಾಗ ಆಗಬೇಕು ಹೇಳುವಂಥ ಅಂಶಗಳಿದೆ. ಹಾಗಾಗಿ ನೀವು ಈ ವಿಚಾರ ತಗೊಂಡ್ರೆ ಇಬ್ಬಾಗ ಅಂತ ಕನ್ಸಿಡರ್ ಮಾಡ್ತೀವಿ, ಇಲ್ಲ ಅಧಿಕಾರ ಒಂದು ವಿಕೇಂದ್ರೀಕರಣ ಅಂತ ಹೇಳ್ತಿರೋದು? ಈಗ ಜಿಲ್ಲೆ 2 ಆಗಬಾರ್ದು, ನಾವೆಲ್ಲ ಒಟ್ಟಾಗಿರಬೇಕು, ಒಟ್ಟು ಕುಟುಂಬದಾಗಿರಬೇಕು, ಇದೊಂದು ನಮ್ಮ ಸಂಪ್ರದಾಯಸ್ಥರ ವಿಚಾರ ಇರ್ತದೆ. ನೋಡ್ರಿ, ವಾಸ್ತವ ಬೇರೆ, ಆದರ್ಶ ಬೇರೆ. ಆದರ್ಶನೂ ಇರಬೇಕು, ವಾಸ್ತವನೂ ಇರಬೇಕು. ವಾಸ್ತವ ಇಲ್ಲದ ಆದರ್ಶ ಅದು ಪ್ರಯೋಜನಕ್ಕೆ ಬೀಳೋದಿಲ್ಲ. ಕಾರಣ ಇಷ್ಟೇ, ಇಷ್ಟು ದೊಡ್ಡ ಜಿಲ್ಲೆ ಆದರೆ ಈಗ ನಮ್ಮ ಮುನುಗೋಡ್ದವರು ಕಾರವಾರಕ್ಕೆ ಹೋಗಬೇಕು, 170-80 ಕಿಲೋಮೀಟ್ರ್ ಹೋಗಬೇಕು. ಇತ್ಲಾಗೆ ಸಿದ್ದಾಪುರದವರು 130-140 ಕಿಲೋಮೀಟ್ರ್ ಹೋಗ್ಬೇಕು. ನಮಗೆಲ್ಲ ಹೋಗಿ ಬರೋಕ್ಕಾಗೋದಿಲ್ಲ. ಇದು ಒಂದು ಜನರಿಗಾಗೋದು. ಅವ್ರಿಗೆ ಎಲ್ಲ ಇಲಾಖೆ ಸಂಗಡ ಸಂಪರ್ಕ ಇರ್ತೈತಿ. ಬೇಕಾದ್ರೆ ನೀವು ಮುಂದಿನ ಭಾಗದಲ್ಲೂ ನಾನು ಹೇಳ್ಬೋದು. ಅದಲ್ಲದೆ ಆಡಳಿತ ನಿರ್ವಹಣೆಗೆ ಪ್ರತಿಯೊಂದು ಇಲಾಖೆಗಳಿರ್ತಾವೆ. ಅದು ಸಮಾಜ ಕಲ್ಯಾಣ ಇರ್ಬೋದು, ಜಿಲ್ಲಾಡಳಿತ ಕಚೇರಿ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು,
ಫಿಶ್ರಿ ಇರ್ಬೋದು, ಕೃಷಿ ಇರ್ಬೋದು, ಹೀಗೆ 10 ಹಲವಾರು ಇಲಾಖೆ. ಆ ಇಲಾಖೆಯವರು ನಿರ್ವಹಣೆ ಮಾಡಬೇಕಲ್ಲ. ಹಾಂ, ಇದು ನ್ಯಾಯ ನಮ್ಮ ಬದಿಗಿಲ್ಲ. ಮತ್ತು ಯಾರೂ ವಿಚಾರ ಮಾಡಬೇಕಾದಿಲ್ಲ. ಬೇರೆ ನಾವು ಆಗಕ್ಕೆ ಸಾಧ್ಯವೇ ಇಲ್ಲ. ಏನು ನಮಗೇನು ಇದೇನು ದೇಶದ ವಿಭಜನೆ ಅಲ್ಲ, ರಾಜ್ಯದ ವಿಭಜನೆ ಅಲ್ಲ, ಜಿಲ್ಲೆ ಒಳಗೆ ಇರ್ತೇವೆ. ನಮ್ಮ ಪಕ್ಕಕ್ಕೇನೆ ಆಡಳಿತಾತ್ಮಕವಾಗಿ ಬೇರೆ ಒಂದು ವ್ಯವಸ್ಥೆ ಈಗ ನಮ್ಮ ಪಕ್ಕಕ್ಕೇನೆ ಮಂಗಳೂರು, ಉಡುಪಿ ಆಗೈತಿ, ಇನ್ನೊಂದು ಜಿಲ್ಲೆ ಬೇಕು ಅಂತ ಇದ್ದಾರೆ ಅವರು. ಹಂಗೆ ನೀವು ಎಷ್ಟು ನೋಡ್ತೀರಿ? ಧಾರವಾಡ 3 ಭಾಗ ಆಗೈತಿ. ಬೆಂಗಳೂರು 2-3 ಭಾಗ ಆಗೈತಿ, ರಾಮನಗರ ಆಗೈತಿ, ನಮ್ಮ ಕೊಡಗು ಸಣ್ಣದು ಜಿಲ್ಲೆ, ಕೋಲಾರ ಸಣ್ಣದಾಗೈತಿ. ಹೀಗೆ ಅನುಕೂಲಕ್ಕಾಗಿರಬೇಕು. ಯಾರಿಗೆ? ಎರಡೂ ಜನರಿಗೂ, ಸಾರ್ವಜನಿಕರಿಗೆ ಸರ್ಕಾರದ ಸಂಗಡ ವ್ಯವಹರಿಸಲಿಕ್ಕೆ. ಸರ್ಕಾರದ ಇಲಾಖೆಗಳು ಯಾರ ಸಲುವಾಗಿದ್ದಾವೆ? ಸಾರ್ವಜನಿಕರ ಸಲುವಾಗಿದ್ದಾವೆ. ಆ ಸಮಸ್ಯೆಗಳನ್ನು ಅದು ವ್ಯಕ್ತಿಗತವಾಗಿಯೂ ಇರ್ತಾವೆ, ಸಾಮೂಹಿಕವಾಗಿಯೂ ಇರ್ತಾವೆ. ಹಾಗಾಗಿ ಬೇಡ ಅನ್ನೋರಿಗೆ ನಮಗೆ ಕಾರವಾರ ಬದಲಿ ಸಿರ್ಸಿಗೆ ತಂದು ಜಿಲ್ಲೆ ಇಟ್ಟಿರಲ್ಲ, ನಾವೇನು ಬೇಡ ಅಂತೇವೆ? ವಿಚಾರ ಮಾಡಿರಿ. ನಿಮಗೇನೋ ಅನುಕೂಲ, ನೀವು ಬೇಡ ಅಂದ್ಬಿಟ್ರೆ ದಿನ ಇಲ್ಲಿ ಹೆಣ ಹೊರೋರು ನಾವು. ಇದೆಲ್ಲ ಬೇಡ. ಬೇರೆಯವ್ರು ನೋಡ್ರಿ, ಬೇರೆ ಜಿಲ್ಲೆಯವರೆಲ್ಲ ಹೆಂಗೆ ಮಾಡ್ಕೊಂಡಿದ್ದಾರೆ ತಮ್ಮ ಜಿಲ್ಲೆ. ಈಗ ಧಾರವಾಡ ಎಷ್ಟು ದೊಡ್ಡದಿತ್ತು, ರಾಯಚೂರು ಕೊಪ್ಪಳ ಆಯಿತು, ಈಗ ಮತ್ತಲ್ಲಿ ಸಿಂಧನೂರು ಆಗಬೇಕು ಅಂತ ಇದ್ದಾರೆ. ಧಾರವಾಡ, ಹಾವೇರಿ, ಮತ್ತು ಗದಗ ಆಯಿತು. ಹಿಂಗೆ ಬೇಕಷ್ಟು ನಮ್ಮ ಕಣ್ಮುಂದೆ ಆಗ್ತಾವು. ನಮ್ಮ ಕಣ್ಮುಂದೆ ಈ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಹೋರಾಟ ಮಾಡ್ತಿದ್ದಾರೆ. ಒಂದೇ ಕಾರಣ ಇಷ್ಟೇ ನೋಡ್ರಿ, ಗದಗ ಜಿಲ್ಲೆ ಆಗಬೇಕಾದ್ರೆ ಇನ್ನು ಕೆಲವು ಕಡೆ ಈ ಜನರು ತೀವ್ರ ಹೋರಾಟ ಆಯಿತು. ನಮ್ಮ ಜಿಲ್ಲೆ ಶಾಂತವಾಗಿ ಮಾಡ್ತಾ ಇದ್ದಾರೆ. ಶಾಂತತೆಯೇ ಒಂದು ಶಾಪ ಆಗಬಾರ್ದು. ಇದನ್ನು ಆಡಳಿತದ ಕುರ್ಚಿಯಲ್ಲಿ ನಾವು ಕುಂದಿರಿಸಿದವರು ಸಮಸ್ಯೆ ನಮ್ಮದು ಅಂತ ತಗೊಳ್ರಿ. ಯಾರನ್ನ ಕುರ್ಚಿ ಮೇಲೆ ಕುಂದಿರ್ಸಿವೋ ಅವ್ರಿಗೆ ಸರ್ಕಾರಿ ಸವಲತ್ತು ಇರ್ತಾವೋ, ಹೋಗ್ತಾರೋ ಬರ್ತಾರೋ, ಬರಲಿ, ಒಳ್ಳೆಯದೇ, ಅವರು ಒಳ್ಳೆಯವರೇ ಇದ್ದಾರೆ. ಆದರೆ ನೀವು ಜನರ ಪರವಾಗಿ ಯೋಚನೆ ಮಾಡ್ತೀರೋ, ನಿಮ್ಮ ಅನುಕೂಲಕ್ಕೆ ಯೋಚನೆ ಮಾಡ್ತೀರೋ? ನೀವು ಒಟ್ಟು ಜಿಲ್ಲೆ 6 ಜನ ಸದಸ್ಯರು MLA ಸೇರಬೇಕು, MLC ಸೇರ್ಬೇಕು, ಇದು ಮುಗಿಯೋದ ಕತೆ. ಅದಕ್ಕೂ ಬೀಜ ಮೊದಲ ಗಿಡ ಮೊದಲು ಅಂತ. ಅವರಲ್ಲಿ ಒಟ್ಟಿಗೆ ಇದ್ದವರು ಕಾರವಾರ ಕಡೆಯವ್ರಿಗೆ ಜಿಲ್ಲೆ ಬೇರೆ ಮಾಡ್ಕೊಳ್ರಿ ಅಂದ್ರೆ ಅಲ್ಲಿ ಜನ ಸುಮ್ಮನೆ ಇರ್ತಾರ? ಹಂಗಲ್ಲ. ಒಂದು ನ್ಯಾಯದಾನ ದೃಷ್ಟಿಯಿಂದ ನೋಡಿ ಜಿಲ್ಲೆ ಮಾಡಿಕೊಡಿ. ಜಿಲ್ಲೆ ನಾವು ಯಾರು ಕೇಳ್ತಿದ್ದಾವೋ ಅವ್ರಿಗೆ ಮಾಡಿರಿ. ಈ ಜಿಲ್ಲೆ ಹೊಡಿಬೇಡ್ರಿ ಅಂತ ಎಲ್ಲಿ ಕುಂತು ಹೇಳೋದಲ್ಲ. ಎಂದೂ ಏನೂ ಆಗೋದಿಲ್ಲ. ನಿದರ್ಶನ ನಮ್ಮ ಮುಂದೆ ಇದ್ದಾವೆ. 25-30 ಜಿಲ್ಲೆ ಆಗ್ಯಾರ. ಎಷ್ಟು ಭಾವನಾತ್ಮಕ, ಯಾವುದು ಏನೂ ತೊಂದರೆ ಇಲ್ಲ. ಅದೊಂದು ಭಾವನೆ ಇರ್ತದೆ, ಸಹಜವಾಗಿ ವ್ಯಕ್ತಪಡಿಸ್ತಾ ಇರ್ತಾರೆ. ಓಕೆ, ಈಗ ನೀವು ಹೇಳಿದ್ರಿ ಶಿರ್ಸಿ ಜಿಲ್ಲಾ ಹೋರಾಟ ಅಂದ್ರೆ ಶಿರ್ಸಿಯನ್ನು ಜಿಲ್ಲೆ ಕೇಂದ್ರವಾಗಿ ಅಥವಾ ಘಟ್ಟ ಮೇಲಿನ ಹೋರಾಟ ಈಗಿಂದಲ್ಲ, ಕಳೆದ 30-35 ವರ್ಷ ಹಿಂದಿನ, ಅದರ ಹಿಂದಿಂದನೇ ಅದಕ್ಕೂ ತೀವ್ರತೆ 30 ವರ್ಷದ್ದು ಅನ್ಬಹುದು. ಕಳೆದ 30 ವರ್ಷಗಳಲ್ಲಿ ಬಂದಿದೆ. ನಮ್ಗಿಂತ ನಂತರದಲ್ಲಿ ಜಿಲ್ಲಾ ಹೋರಾಟ ಮಾಡಿದಂತ ಜಿಲ್ಲೆಗಳಲ್ಲಿ ಜಿಲ್ಲಾ ಕೇಂದ್ರಗಳಾಗಿ ಪ್ರತ್ಯೇಕ ಜಿಲ್ಲೆ ಆಗಿದೆ, ರಚನೆ ಆಗಿದೆ, ಸರ್ಕಾರದಿಂದ ರಚನೆ ಆಗಿದೆ. ಆದ್ರೆ ಉತ್ತರ ಕನ್ನಡನ ಗಣನೆ ತೆಗೆದುಕೊಂಡ್ರೆ ಅಥವಾ ನಮ್ಮ ಶಿರ್ಸಿಯನ್ನ ಗಣನೆ ತೆಗೆದುಕೊಂಡ್ರೆ ಯಾಕೆ ಇಲ್ಲಿ ಜಿಲ್ಲಾ ಹೋರಾಟ ಆಗಿಲ್ಲ ಅಂತ ಅನ್ಸುತ್ತೆ? ಹೋರಾಟ ಆದ್ರೆ ಅಂದ್ರೆ ಜಿಲ್ಲೆಯಾಗಿ ಯಾಕೆ ಆಗಿಲ್ಲ? ಯಾಕಾಗಲಿಲ್ಲ? ಯಾವಾಗಲೂ ಇದಕ್ಕೆಲ್ಲ ರಾಜಕೀಯ ನಿರ್ಣಯಗಳಾಗಬೇಕು. ಯಾವುದು ನಾವು ಕುಂತು ಹೇಳಿದ ತಕ್ಷಣ ಆಗೋದು. ರಾಜಕೀಯ ನಿರ್ಣಯ ಮಾಡೋರು ಯಾರು? ಸಹಜವಾಗಿ ಜನರ ತೀವ್ರತರವಾದ ಹೋರಾಟ, ಇನ್ನು ಆಡಳಿತ ವ್ಯವಸ್ಥೆನೇ ನಡೆಯೋಕ್ಕೆ ಕೊಡೋದಿಲ್ಲಪ್ಪ ಅನ್ನಲ್ಲಿಗೆ ಮುಟ್ಟಿದ್ದಿದ್ರೆ ಅದು ಒಂಥರ. ಅದು ಇಲ್ಲಿ ಮುಟ್ತಾ ಇಲ್ಲ. ನಮ್ಮ ಶಾಂತವಾದ ಸಹಜ ಪ್ರತಿಭಟನೆಗಳು ಇವ್ರಿಗೆ ಕಿವಿಯಾಗಿ ಹೋಗೋದಿಲ್ಲ. ಇನ್ನು ಜನಪ್ರತಿನಿಧಿಗಳಾಗಿ, ನಾನೇ ಒಂದು ಜನಪ್ರತಿನಿಧಿ ಆಗಿದ್ದೆ, MLAನೋ MP ಆಗಿದ್ದೆ ಅಂದರೆ, ಜಿಲ್ಲೆ ಬೇಕು ಅನ್ನುವಾಗ ಆ ಒಂದು ವಾತಾವರಣ ಸೃಷ್ಟಿ ಆಗದಿದ್ದರೆ ಅವರು ಭಾಳ ಜನ ಮನಸ್ಸು ಮಾಡೋದಿಲ್ಲ. ಜನರು ಶಾಂತವಾಗಿರ್ತಾರೆ. ನಾನು ಎಲ್ಲಿ ನಿಷ್ಠುರ ಆಗಲೋ, ಇದರಿಂದ ಹೊರಗೆ ಬರಬೇಕಾಗ್ತದೆ ಯಾವಾಗ. ಈ ಸ್ವಭಾವಗಳು ಒಳ್ಳೆಯದಲ್ಲ. ಒಂದೇ ದಿವಸದಾಗ ರಾಮನಗರನ ಜಿಲ್ಲೆ ಮಾಡಿಕೊಂಡ್ರು ಕುಮಾರಸ್ವಾಮಿಯವರು.
ಹಾವೇರಿ ಜಿಲ್ಲೆ ಆಗ್ಬೇಕಾದ್ರೆ ಜಿಲ್ಲಾ ಹೋರಾಟ ಇರಲಿಲ್ಲ. ಅವರು ಕೊಪ್ಪ ಇದು ಯಾವುದು ಧಾರವಾಡ ಮತ್ತು ಗದಗದ ಹೋರಾಟ ಇತ್ತು. ಗದಗದಲ್ಲಿ ಬೆಂಕಿ ಎಲ್ಲ ಹಾಕಿದರು. ದಡ್ಡಿಗೌಡರು ಅಂತ ಒಂದು ಜಿಲ್ಲಾ ರಚನಾ ಸಮಿತಿ ಇತ್ತು, ಅಲ್ಲಿಗೆ ಕೊಟ್ಟರು. ಇಲ್ಲಿ ನಮಗೂ ಒಂದು ಜಿಲ್ಲೆ ಕೇಳಿಬಿಡೋಣ ಅಂತ ಕೇಳೋ ಲೆಕ್ಕದಲ್ಲಿ ಉದಾಸಿಯವರು ಇದ್ದರು, ಅವ್ರು ಸ್ಟ್ರಾಂಗ್ ಇದ್ದರು, ಅವ್ರು ಜಿಲ್ಲೆ ಕೊಟ್ಟರು. ಎಷ್ಟು ಜನ ಸುಸೂತ್ರವಾಗಿ ಎಷ್ಟು ಹತ್ತಿರದಾಗ ಇದ್ದಾರೆ. ಇದು ಜನರನ್ನು ನೋವಿಗೆ ಒಳಪಡಿಸ್ತಾ ಇದೆ. ಅಂದ್ರೆ ಈಗ ಉತ್ತರ ಕನ್ನಡ ಜನಪ್ರತಿನಿಧಿಗಳು ಸ್ಟ್ರಾಂಗ್ ಇಲ್ಲ ಹೇಳಿ ಅಂತೀರಾ? ಸ್ಟ್ರಾಂಗ್ ಇಲ್ಲ ಅನ್ನೋದಕ್ಕಿಂತ ಅವರಿಗೂ ಅವರೇನು ಜನ ವಿರೋಧಿಗಳಲ್ಲ. ಆದರೆ ಯಾಕಂದರೆ ಯಾರು ಆರಿಸಿ ಬರೋರಿದ್ರೂ ಹೆಚ್ಚಿಗೆ ಓಟ್ ಯಾರಿಗೆ ಬರ್ತಾವೋ ಅವ್ರಿಗೆ ಆರಿಸಿ ಬರ್ತಾರೆ. ನಾನು ಹೇಳೋದ್ರಿಂದ ನನಗೆ ಮತದಾರ ಕೈ ಬಿಡ್ತಾರೋ ಕೈ ಹಿಡಿತಾರೋ ಈ ಗೊಂದಲದಲ್ಲಿ ಅವ್ರು ಇದ್ದವರೇ ಇರಲಿ ಯಾರೇ ಇರಲಿ ಇರ್ತಾರೆ. ಅದ್ರ ಜೊತೆಗೆ ಇದೊಂದು ಈ ಯಕ್ಷ ಪ್ರಶ್ನೆ ಅಂತಾರಲ್ಲ, ಈ ಜಿಲ್ಲೆಗೆ 6 ಜನ ಇದ್ದಾರೆ. ಯಾರು? ಶಾಸಕ. ಈ MP ಬಿಟ್ಟು MLC ಬಿಟ್ಟು ಶಾಸಕರೇ 6 ಜನ ಇದ್ದಾರೆ. ಈ 6 ಜನದಾಗೆ ಆ 3 ಜನ ಘಟ್ಟದ ಕರಾವಳಿ ಭಾಗದಾಗ ಇದ್ದಾರೆ, 3 ಜನ ಇಲ್ಲೇ ಇದ್ದಾರೆ. ನಿರ್ಣಯಿಸುವಾಗಿ ಎಲ್ಲರನ್ನೂ ಕೇಳಬೇಕು ಅಂತ ಒಂದು ತಂದಿಡ್ತಾರೆ. ಅದೇ ಸ್ಟ್ರಾಂಗ್ ಆಗಿದ್ದವ್ರು ಇದ್ದರೆ ಒಬ್ಬರೇ ಸಾಕಾಗ್ತದೆ. ಅದಕ್ಕೆಲ್ಲ ಅವ್ರವ್ರ ವಿಚಾರಧಾರೆ, ನಾವು ಯಾರನ್ನು ವ್ಯಕ್ತಿಗತವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಷಡ್ವಾಗಿ ನಿಲ್ಲಬೇಕಾಗ್ತದೆ. ನೋಡಿರಿ, ನಾವು ಗೆಲ್ತೇವೋ ಸೋಲ್ತೇವೋ ಏನು ಮಾಡ್ತೇವೆ, ಆದರೆ ನಾವಿರೋದು ಮುಂದಿನ ಜನರಿಗೆ ಉತ್ತರಾಧಿಕಾರಿಗಳು, ಮುಂದಿನ ಜನ ಕಲ್ಯಾಣ ಇಟ್ಕೊಂಡು ನಾವು ಸರಿಯಾದ ನಿರ್ಣಯ ತೊಗೊಳ್ಬೇಕು. ಅಂದರೆ ಇದಕ್ಕೆ ಎಷ್ಟು ಮಂದಿ ಸೇರ್ತಾರಲ್ಲ ಅವ್ರು ತೊಗೊಂಡ್ರೆ ಸಾಕು. ಮತ್ತು ಜಿಲ್ಲಾ ರಚನೆಗೆ ಯಾವುದೋ ಸಂವಿಧಾನ ತಿದ್ದುಪಡಿ ಆಗಬೇಕು, ಇಷ್ಟು ಬಹುಮತ ಬರಬೇಕು, ಅದು ಯಾವುದೂ ಇಲ್ಲ. ಒಂದು ಗೆಜೆಟ್ ನೋಟಿಫಿಕೇಷನ್ ಸಾಕು, ಒಂದು ಕ್ಯಾಬಿನೆಟ್ ಡಿಸಿಷನ್ ಸಾಕು, ಒಂದು ಮುಖ್ಯಮಂತ್ರಿನ ಹ್ಞೂ ಅಂದ್ರೆ ಸಾಕು. ಈಗ ಆನಂದ್ ಸಿಂಗ್ ಹೊಸಪೇಟೆ ಮಾಡಿಕೊಂಡ್ರು, ವಿಜಯನಗರ ಮಾಡಿದ್ರು. ಅವ್ರನ್ನ ಬಿಡಬಾರ್ದು ಅನ್ನೋ ಲೆಕ್ಕಕ್ಕೆ ಅವ್ರಿಗೆ ಜಿಲ್ಲೆ ಕೊಟ್ಟರು. ನಾನು ಆರಿಸಿ ಬರೋದಿಲ್ಲ ಅಂತಿದ್ರು, ಅವ್ರು ಆರಿಸಿ ಬರಲಿಲ್ಲ, ಆಯ್ಕೆ ಆಗಲಿಲ್ಲ ಅವ್ರದ್ದು. ಆದರೆ ಆನಂದ್ ಸಿಂಗ್ ಮಾಡ್ದ ಅಂತಲೇ ಹೇಳ್ತಾರೋ. ರಾಜಕೀಯ ಭವಿಷ್ಯ ಅಲ್ಲಿಗೆ ನಿಲ್ಲಲಿಲ್ಲ, ಮತ್ತು ಮುಂದೆ ಹೋಗ್ತತಿ. ಕೈ ಬಿಟ್ಟು ಜನನ ಹಿಡಿತಾರೋ. ನಾವು ದಯಮಾಡಿ ಕೈ ಮುಗಿದು ಕೇಳೋದು, ನಮ್ಮ 3 ಶಾಸಕರು ಯಾರಿದ್ದಾರೋ, ನಮ್ಮ ಭೀಮಣ್ಣ ನಾಯ್ಕರು, ನಮ್ಮ ಹೆಬ್ಬಾರ್ ಅವರು ಮತ್ತು ದೇಶಪಾಂಡೆ ಅವರು. ನೋಡ್ರಿ, ದೇಶಪಾಂಡೆ ಮಾಡಪ್ಪ ಅಂದ್ರೆ ಒಂದು ಮಾತನಾಗ ಆಗ್ತದೆ. ಅವ್ರಿಗೆ ಈ ರಾಜಕೀಯ ಗೊಂದಲಗಳು ಅವ್ರು ಮುಳುಗಿರ್ತಾರೆ. ಶೀಟ ಮುಖ್ಯ, ಅವ್ರ ಬಗ್ಗೆ ನಾವು ಹೇಳೋದಿಲ್ಲ. ಬಹಳ ಉನ್ನತವಾದ ವ್ಯಕ್ತಿತ್ವನೂ ಐತಿ, ಅವ್ರ ಜಿಲ್ಲೆಗೆ ಸೇವೆನೂ ಐತಿ. ಆದರೆ ಇವೆಲ್ಲ ರಾಜಕೀಯ ನಿರ್ಣಯಗಳು ತೊಗೊಳ್ಬೇಕಾದ್ರೆ ಈ ಸಂದಿಗ್ಧತೆಗಳು ಇದರಿಂದ ಹೊರಗೆ ಬರಬೇಕಾಗ್ತದೆ. ಸ್ವಲ್ಪ ದಿನಕ್ಕೆಲ್ಲ ಮುಗಿದು ಹೋಗ್ಬಿಡ್ತೈತೆ ಅದು. ಅದರಾಗೆ ಕೆಲವು ಸಕಾರಣಗಳು ಇರ್ತಾವೆ, ಕೆಲವು ಪರೋಕ್ಷ ಇರ್ತೈತಿ. ಅದು ಅವ್ರವ್ರ ವಿಚಾರಲ್ಲಿ ಹರಿಗೆ ಬಿಟ್ಟಿದ್ದು. ಯಾಕಂದರೆ ಸಾರ್ವಜನಿಕ ಕುರ್ಚಿಗಳು ಶಾಶ್ವತ ಅಲ್ಲ. ಆ ಭ್ರಮೆ ನಮಗಿರ್ತೈತೆ. ನಾವು ಸಣ್ಣ ಪುಟ್ಟ ಕುರ್ಚಾಗಿ ಕೂತು ಬಂದೇವೆ, ಇದು ನಂದೇ ಇರ್ತೈತಿ ಅನ್ನೋ ಭಾವನೆನೇ ಇರ್ತೈತೆ ಬೀಳೋವರೆಗೂ. ಹಂಗಿರೋದಿಲ್ಲ. ನೀವು ಇದ್ದಾಗ ಏನು ಮಾಡ್ತೀರಿ ಮಾಡಿಕೊಡ್ರಿ. ಈ ಜಿಲ್ಲೆ ಜನರಿಗೆ ಈ 3-5 ತಾಲೂಕೇನೋ 6 ತಾಲೂಕು ಬರ್ತಾವಲ್ಲ, ಇವ್ರಿಗೊಂದು ಮಾಡಿಕೊಡ್ರಿ. ಮಾಡಿಕೊಟ್ರೆ ಶಾಶ್ವತವಾಗಿ ನಿಮ್ಮ ಹೆಸರು ಇರ್ತೈತೆ. ಮತ್ತು ಇದು ಜನ ವಿರೋಧಿ ಅಲ್ಲ. ನೀವೀಗ ಜಿಲ್ಲೆ ಮಾಡೋದಕ್ಕೆ ಹ್ಞೂ ಅನ್ಲೋ ಕೈ ಎತ್ತಲೋ ಬೇಡ ಅಂತ ಏನು ಕುಂತಿರಲ್ಲ, ಇದು ಸರಿಯಲ್ಲ. ನಿಮ್ಗೆ ಹೋಗಿಬಿಟ್ಟ ಮೇಲೆ ಏನು ಮಾಡೋಕ್ಕೆ ಬರ್ತೈತಿ? ಮಾಡಿದ್ರೆ ಅವತ್ತು ಆಗ್ತಿತ್ತಲ್ಲಪ್ಪ. ನೀವು 3 ಜನ ಸೆಟ್ಟದ್ ನಿಲ್ರಿ, ಮತ್ತು ಅವ್ರನ್ನ ಕೇಳೋದು ಏನೈತಿ? ಈ 3ರಾಗ ಒಬ್ಬರು ಅಡ್ಡ ಹೊಡೆದ್ರೂ ಆಗೋದಿಲ್ಲ ಇದು. ಅಲ್ಲಿ ಕುಂತವ್ನು ಮತ್ತೊಂದು ಯೋಚನೆ ಮಾಡ್ತಾನೆ, ಅವ್ನಕ್ಕಿಂತ ಮೇಲೆ ಕುರ್ಚಾಗಿ ಕುಂತಾನೆ, ಇವ್ರು ನನ್ನ ಕೈ ಬಿಟ್ಟು ನಾನೇನು ಮಾಡಲಿ? ಹೀಗೆಲ್ಲ ಇದು ರಾಜಕೀಯ. ಅದಕ್ಕೆ ಇದ್ರಾಗೆ ಕಾನೂನಾತ್ಮಕ ಇದು ಇನ್ನೂ ನಾವು ಹುಡುಕಿಲ್ಲ. ಯಾಕೆ? ನೀವು ನಮ್ಮ ಪ್ರತಿನಿಧಿಗಳಾಗಿ ನೀವು ನಮಗೆ ಜಿಲ್ಲೆ ಬೇಕು, ನೀವು ಸರ್ವೆ ಮಾಡಿಸ್ರಿ. ನೀವು ಇಡೀ ಜಿಲ್ಲೆ ತೊಗೊಂಡು ಸರ್ವೆ ಮಾಡ್ಸೋಕ್ಕೆ ಹೋಗಬೇಡ್ರಿ. ನಾವು ಬೇಕು ಅನ್ನೋ ಈ ಸಿರ್ಸಿ, ಸಿದ್ದಾಪುರ, ಯಲ್ಲಾಪುರ, ಮುಂಡಗೋಡು, ಹಳೆಯಾಳದ್ರಿಗೆ ಮಾಡಿರಿ. ಹಾಗೆ ಮಾಡಿಕೊಡ್ಬೇಕು. ಇದು ಇದೆ ರಾಜಕೀಯ. ನೀವು ಇದು ಹೊಯ್ದಾಟದಾಗಿದ್ದರೆ ಆಗೋದಲ್ಲ. ನೀನು ಯಾರು ರಂಗ ನಿನ್ನ ಹಂಗೆ ಹಾಕು ಅಂದಂಗೆ ನಾವು ಸ್ವಲ್ಪ ದಿನಕ್ಕೆ ಮುಗಿದು ಹೋಗೋ ಜೀವ ಇದು. ಮಾಡಿಟ್ಟು ಹೋದ್ರೆ ಶಾಶ್ವತವಾಗಿರ್ತದೆ. ಮಾಡಿ ಮತ್ತು ಆಗೋದಂತೂ ಒಂದಿನ ಗ್ಯಾರಂಟಿನೇ ಇದು. ಓಕೆ, ಈಗ ನಿಮ್ಮ ದೃಷ್ಟಿಯಲ್ಲಿ ಯಾವುದೋ ಒಂದು ಜಿಲ್ಲೆ ಹೊಸದಾಗಿ ರಚನೆ ಆಗಬೇಕು ಆದರೆ ಅದರ ಒಂದು ರಚನೆ, ಆ ಒಂದು ಯಾವುದೋ ಒಂದು ಹೊಸದಾಗಿ
ಆಗ್ಬೇಕಾದಂತ ಜಿಲ್ಲೆಯ ರಚನೆ ಯಾವ ರೀತಿ ಇರಬೇಕು ಹಾಂ, ಈಗ ಒಂದು ಉದಾಹರಣೆಗಳು ತಗೊಳ್ರಿ. ಈಗ ನಮ್ಮ ಜಿಲ್ಲೆ ಸರಿ ಸುಮಾರು 10,000 ಸ್ಕ್ವೇರ್ ಕಿಲೋಮೀಟ್ರ್ ಐತಿ. ನೀವು ಅದೇ ಒಂದು ಕೊಡಗು ತೊಗೊಳ್ರಿ, ಅಥವಾ ಕೋಲಾರ ತೊಗೊಳ್ರಿ, ಅವೆಲ್ಲ 3,000-4,000 ಸ್ಕ್ವೇರ್ ಕಿಲೋಮೀಟ್ರ್ನಾಗ ಅಷ್ಟು ಹತ್ತಿರದಲ್ಲೇ ಅವ್ರಿಗೆ ಸಿಗ್ತದೆ. ಇನ್ನೊಂದು ಏನು ಪ್ರಶ್ನೆ ತರ್ತೀರಿ, ಜನಸಂಖ್ಯೆ ಕಡಿಮೆ ಐತಿ ಇಲ್ಲಿ ಅಂತ. ಸ್ವಾಮಿ, ಜನಸಂಖ್ಯೆ ಕಡಿಮೆ ಇದ್ದರೂ ಜಾಗ ವಿಶಾಲವಾಗೈತಿ. ವಿಶಾಲ ಒಂದೇ ಅಲ್ಲ, ಯಾವತ್ತೂ ಜನರಿಗೆ ಸಾರ್ವಜನಿಕ ಸಂಪರ್ಕ ಏನು ಬೇಕಲ್ಲ, ಈ ಜಿಲ್ಲೆ ಬಹಳ ತೊಡಕಿಂದು. ಹೆಜ್ಜೆಗೆ ಒಂದು ಕಾಲ ಸಂಖ್ಯೆ ಬರ್ತಾವೆ. ಅವರು ಇಲ್ಲಿ ಪೇಟೆಗೆ ಬಂದು ಅಥವಾ ಜಿಲ್ಲಾ ಕೇಂದ್ರಕ್ಕೆ ಬಂದು ಹೋಗ್ಬೇಕಂದ್ರೆ, ರಾತ್ರಿ ಹೋಗ್ಬೇಕಂದ್ರೆ ಹುಲಿ ಚಿರತೆಗಳ ಕಾಟ, ಸರಿಯಾದ ದಾರಿ ಇಲ್ಲ. ಹಾಗಾಗಿ ಒಂದೇ ಮಾನದಂಡ ಬರೋದಿಲ್ಲ, ವಿಸ್ತಾರನೂ ಬರ್ತದೆ. ಹಾಗಾಗಿ ಎಲ್ಲರಿಗಿಂತ ಮೊದಲು ನಮಗೆ ಜಿಲ್ಲೆ ಮಾಡಿಕೊಡ್ಬೇಕು ಈ ಜನಪ್ರತಿನಿಧಿಗಳು. ಇಲ್ಲಿ ಈ ಹೋರಾಟ ಸಾಲೋದಿಲ್ಲ. ಯಾವುದು ಒಂದು ಸಾಂಕೇತಿಕವಾಗಿ ಆಗ್ತಾ ಐತಿ. ಅವ್ರಿಗೇನು ಏನಾರ ಒಂದು ಒಡೆದು ಹಾಕೋದು, ಮುರಿದು ಹಾಕೋದು, ಬೆಂಕಿ ಹಾಕೋದು, ಟೈರ್ ಇವನ್ನೇ ಮಾಡಬೇಕಾ? ಅಲ್ಲಿ ಮಟ್ಟಕ್ಕೆ ಹೋದ್ಮೇಲೆ ನೀವು ಮಾಡಿಕೊಡ್ತೀರಾ? ಬೇಡ. ನೀವು ಮನಸ್ಸಿನಾಗ ಕೂತ್ಕೊಂಡು ನೀವು ದೇವ್ರ ಮುಂದೆ ಕೂತ್ಕೊಳ್ರಿ. ಮೂರು ಜನ MLAಗಳು ನಿಮ್ಮ ಮನಸ್ಸಿಗೆ ಏನು ಅನಿಸ್ತೈತಿ? ಇವ್ರಿಗೆ ಜಿಲ್ಲೆ ಮಾಡಿಕೊಡ್ಬೇಕು ಅನಿಸ್ತೈತೆ, ಬೇಡ ಅನಿಸ್ತೈತೆ ನೋಡೋಣ. ನೀವು ಯಾರು ದೈವಭಕ್ತರೇ ಇದ್ದಾರಲ್ಲ, ಪ್ರಶ್ನೆ ಕಟ್ರಿ ನೋಡೋಣ ಏನು ಹೇಳ್ತದೆ ದೇವರು. ಏನಿಲ್ಲ, ಜನರಿಗೆ ಬೇಕಾಗೈತಿ. ನಾನು ಹೇಳಿದರೆ ಎಲ್ಲಿ ಕೆಡ್ತಾನೆ? ಯಾರಿಗೆ ಬೇಕಾಗೈತಿ? 4-5 ಜಿಲ್ಲೆ ಅರ್ಧ ಆದಮೇಲೆ 2 ಭಾಗ ಆಗ್ತೈತಿ. ಒಂದು ಭಾಗದವ್ರು ನಮಗೆ ಬಿಟ್ಟು ಹೋಗ್ತದೆ. ಒಂದು ಇದು ಇರ್ತೈತೆ ನೋಡ್ರಿ, ಪೊಸಿಷನ್ನು ಕಮ್ಮಿ ಆಕತ್ತಲ್ಲ. ಅದರರ್ಥ ಅವರೆಲ್ಲ ಮಾಡಬಾರ್ದು ಅನ್ನೋರಾಗಲಿ, ಜನವಿರೋಧಿಗಳೆಲ್ಲ ಗಟ್ಟಿ ನಿಲ್ಲಬೇಕಾಗ್ತದೆ. ಓಕೆ, ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ಹಾಲಪ್ಪ ಜಕ್ಕಣ್ಣನವರ್ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕಂತ ಕೇಳ್ಕೊತೀನಿ. ಬಹಳ ಸಂತೋಷ ನೀವು ಪ್ರಶ್ನೆ ಕೇಳಿ. ನಾನು ನೋಡ್ತಾ ಇದ್ದೆ, ನಾನು ಒಬ್ಬ ಖಾಯಂ ವಿಶ್ವಂಬರ ಟಿವಿಯ ವೀಕ್ಷಕ. ಎಲ್ಲ ಸಾಧಾರಣ ಬರುವ ಎಲ್ಲ ಕಾರ್ಯಕ್ರಮಗಳನ್ನು ನಾನು ನೋಡ್ತೇನೆ. ನನಗೆ ಒಂದು ಇಲ್ಲಿಯವರೆಗೂ ಜಿಲ್ಲೆಯಲ್ಲಿ ವಿಶ್ವಂಬರ ಟಿವಿ ಅವರು ಏನು ಒಂದು ಇಲಾಖಾ ಮುಖ್ಯಸ್ಥರಿರಲಿ ಅಥವಾ ಯಾವುದೇ ವಿಷಯ ತಜ್ಞರು ಇರಲಿ, ಅವ್ರನ್ನೆಲ್ಲ ಕರೆದು ಅವ್ರ ಅಭಿಪ್ರಾಯಗಳನ್ನು ನೀವು ಕೇಳ್ತಾ ಇದ್ರಿ. ಯಾವುದು ಟ್ಯಾಕ್ಸು ಬಜೆಟಿಂದ ಬಂತು, ಸ್ವಾದಿಯವ್ರಿಗೆ ಕರೆದ್ರಿ, ಆ CA ವಿನಾಯಕ್ ಅಂತ ಅವ್ರಿಗೆ ಕರೆದ್ರಿ. ಹೀಗೆಲ್ಲ ಪರಿಚಯ ಮಾಡಿಸ್ತಾ ಇರೋದ್ರಿಂದ ಅದು ಜನರಿಗೆ ಅನುಕೂಲನೂ ಆಗ್ತತಿ ಮತ್ತು ಗೊತ್ತಿಲ್ಲದೆ ಎಷ್ಟೋ ವಿಷಯಗಳು ಗೊತ್ತಾಗ್ತಾವೆ. ಇದೊಂದು ಹೊಸ ಹಾದಿಯಲ್ಲಿ ವಿಶ್ವಂಬರ ಟಿವಿ ನಡೀತಾ ಐತಿ. ಈಗ ಕರೆದ್ರಿ, ಜಿಲ್ಲೆ ಬಗ್ಗೆ ಹೇಳೋಕ್ಕೆ ಒಂದು ಅವಕಾಶ ಆಯಿತು. ಹೀಗೆ ಬಹಳ ಸಂತೋಷದ ವಿಷಯ. ಓಕೆ, ಧನ್ಯವಾದ. ನಮಸ್ಕಾರ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.